ಇದು ಒನ್ ಸೈಡ್ ಲವ್ ಸ್ಟೋರಿ. ಅವನು ತಮಿಳುನಾಡಿನವನು, ಆಕೆ ಸಿಲಿಕಾನ್ ಸಿಟಿ. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಮೆಸೇಜ್, ಆಮೇಲೆ ಇವನು ಕಳಿಸಿದ್ದು ಪ್ರೀತಿಯ ರಿಕ್ವೆಸ್ಟ್. ಆದ್ರೆ ಅವಳೇನ್ ಯುವತಿ ಅನ್ಕೊಂಡ್ರಾ? ಆಕೆಗೂ ಮದುವೆಯಾಗಿತ್ತು. ಆಂಟಿ ಪ್ರೀತಿಸಿ ಅಂದವ ಇವತ್ತೇನಾಗಿದ್ದಾನೆ ಗೊತ್ತಾ? ಸ್ಟೋರಿ ನೋಡಿ. ಇವನ್ನ ಸರಿಯಾಗಿ ನೋಡ್ಬಿಡಿ. ಈತನೇ ಈ ಕಥೆಯಲ್ಲಿ ಹೀರೋ ಆಗ್ಬೇಕು ಅನ್ಕೊಂಡು ನಂತರ ವಿಲನ್ ಆಗ್ಬಿಟ್ಟಿದ್ದಾನೆ. ಅಮಾಯಕನಂತೆ ಪೋಸ್ ಕೊಟ್ಟಿರೋ ಇವನ ಹೆಸರು ಸೆಲ್ವ ಕಾರ್ತಿಕ್. ತಮಿಳುನಾಡು ಮೂಲದವನು. ಅಲ್ಲಿ ಅವನು ಬಂದು ಇಲ್ಲಿ ಏನ್ ಮಾಡ್ದ ಅಂತೀರಾ? ಅದಕ್ಕೆ ಸೇತುವೆಯಾಗಿದ್ದೆ ಇನ್ಸ್ಟಾಗ್ರಾಮ್. ಸೆಲ್ವ ಕಾರ್ತಿಕ್ಗೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಮಹಿಳೆ ಮೇಲೆ ಲವ್ ಆಗಿತ್ತು. ಒನ್ ಸೈಡ್ ಲವ್ ಮಾಡ್ತಿದ್ದ ಈತ ಆಕೆ ಮೇಲೆ ಬೆಟ್ಟದಷ್ಟು ಪ್ರೀತಿನ ಬೆಳೆಸ್ಕೊಂಡಿದ್ದ. ತನ್ನನ್ನ ಪ್ರೀತಿ ಮಾಡುವಂತೆ ಮಹಿಳೆಗೆ ಮೆಸೇಜ್ ಮಾಡಿ ಕಾಟ ಕೊಡ್ತಿದ್ದ. ಇದನ್ನ ಮಹಿಳೆ ಅದ್ಯಾವಾಗ ತಂದೆಗೆ ಹೇಳಿದ್ಲೋ ಆಗ್ಲೇ ಇವನ ಹುಚ್ಚಾಟ ಬಯಲಾಗಿದ್ದು. ಇನ್ಸ್ಟಾಗ್ರಾಂನಲ್ಲಿ ಸೆಲ್ವ ಕಾರ್ತಿಕ್ ಮಹಿಳೆಯನ್ನ ಪರಿಚಯ ಮಾಡ್ಕೊಂಡಿದ್ದ. ನಂತರ ಮೆಸೇಜ್ ಮಾಡ್ತಾ ತನ್ನನ್ನ ಪ್ರೀತಿಸುವಂತೆ ಮಹಿಳೆಗೆ ಕಾರ್ತಿಕ್ ಪೀಡಿಸ್ತಾ ಇದ್ದ. ಈ ವಿಚಾರವನ್ನ ಮಹಿಳೆ ಗಂಡನಿಗೆ ಹೇಳದೆ ತನ್ನ ತಂದೆಗೆ ಹೇಳಿದ್ಲು. ನಂತರ ಸಂತ್ರಸ್ತ ಮಹಿಳೆ ತಂದೆ ಕಾರ್ತಿಕ್ ನನ್ನ ಮಾತುಕತೆಗೆ ಅಂತ ಬೆಂಗಳೂರಿಗೆ ಕರೆಸಿದ್ರು. HALಗೆ ಕರೆಸ್ಕೊಂಡು ಸೆಲ್ವನ ಜೊತೆ ಮಾತಾಡಿದ್ರು. ಈ ವೇಳೆ ಆರೋಪಿ ಕಾರ್ತಿಕ್ ನಾನು ಮಹಿಳೆ ಜೊತೆ ಮಾತಾಡಬೇಕು ಅಂತ ಹೇಳಿದ್ದ. ಅದಕ್ಕೆ ಮಹಿಳೆ ಸಂಬಂಧಿ ಕಾರ್ತಿಕ್ ನ ಬೈಕಲ್ಲಿ ಕೂರಿಸಿಕೊಂಡು ಕರೆದೊಯ್ತಾ ಇದ್ದ ವೇಳೆ ಏಕಾಏಕಿ ಪ್ರಶಾಂತ್ ನ ಕತ್ತು ಕುಯ್ದು ಆರೋಪಿ ಕೊಲೆಗೆ ಯತ್ನಿಸಿದ್ದಾನೆ. ಚಾಕು ಇರಿತಕ್ಕೆ ಒಳಗಾದ ಮಹಿಳೆಯ ಸಂಬಂಧಿ ಪ್ರಶಾಂತ್ಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆರೋಪಿ ಕಾರ್ತಿಕ್ ನ HAL ಪೊಲೀಸರು ಬಂಧಿಸಿದ್ದಾರೆ. ಒಟ್ನಲ್ಲಿ ಒನ್ ವೇ ಲವ್ ನಿಂದಾಗಿ ಆಂಟಿ ಪ್ರೀತ್ಸೆ ಅಂದವ ಈಗ ಜೈಲು ಪಾಲಾಗಿದ್ದಾನೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು.